ಎಲ್ಲರಿಗೂ ನಮಸ್ಕಾರ. ಇವತ್ತು ಬೂದಿ ಬುಧವಾರ. ಹೌದು. ಕ್ರೈಸ್ತರಿಗೆ ಇದು ಬಹಳ ವಿಶೇಷವಾದ ದಿನ. ಅಂದ್ರೆ 40 ದಿನಗಳ ತಪಸ್ಸು ಕಾಲ ಅಥವಾ ಲೆಂಟ್ ಅಂತ ಏನ್ ಕರಿತೀವಿ, ಅದರ ಆರಂಭ. ಸಾಮಾನ್ಯವಾಗಿ ಈ ದಿನ ಅಂದ್ರೆ ಎಲ್ರಿಗೂ ನೆನಪಾಗೋದು ಹಣೆಗೆ ಬೂದಿ ಹಚ್ಕೊಳ್ಳೋದು. ಆದ್ರೆ ಈ ಆಚರಣೆಯ ಹಿಂದೆ ಒಂದು ಆಳವಾದ ಅರ್ಥವಿದೆ. ಖಂಡಿತ. ಇದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಬದಲಾಗಿ ನಮ್ಮನ್ನ ನಾವು ಒಮ್ಮೆ ಒಳಗೆ ನೋಡಿಕೊಳ್ಳುವ, ನಮ್ಮ ದಾರಿಯನ್ನ ಸರಿಪಡಿಸಿಕೊಳ್ಳುವ ಸಮಯ ಅಂತ ಹೇಳಬಹುದು. ಹೌದು, ನಮ್ಮ ಮಿತಿಗಳನ್ನ ನೆನಪಿಸಿಕೊಳ್ಳುವ ದಿನ. ಹಾಗಾದ್ರೆ ಈ ಸಮಯದ ನಿಜವಾದ ಅರ್ಥವೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಇದಕ್ಕಾಗಿ ನಾವು ಬೈಬಲ್ನ 3 ಪ್ರಮುಖ ಭಾಗಗಳನ್ನ ಆರಿಸ್ಕೊಂಡಿದ್ದೀವಿ. ಪ್ರವಾದಿ ಯೋವೇಲ, ಆಮೇಲೆ ಸಂತ ಪೌಲರು ಕೋರಿಂಥದವರಿಗೆ ಬರೆದ ಪತ್ರ ಮತ್ತು ಮತ್ತಾಯನ ಸುವಾರ್ತೆ. ಹೌದು, ಈ 3 ಭಾಗಗಳು ಇವತ್ತಿನ ನಮ್ಮ ಚರ್ಚೆಯ ಆಧಾರ. ನಮ್ಮ ಉದ್ದೇಶ ಏನಂದ್ರೆ ಈ ಹೊರಗಿನ ಆಚರಣೆಗಳನ್ನ ದಾಟಿ ಅದರ ಹಿಂದಿನ ನಿಜವಾದ ಸ್ಫೂರ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು, ಈ ಚರ್ಚೆಯ ಮೂಲ ಉದ್ದೇಶವೇ ಅದು. ನಿಜವಾದ ಪಶ್ಚಾತ್ತಾಪ ಅಂದ್ರೆ ಏನು, ಆಮೇಲೆ ದೇವರ ಜೊತೆಗಿನ ನಮ್ಮ ಮುರಿದ ಸಂಬಂಧವನ್ನ ಸರಿಪಡಿಸ್ಕೊಳ್ಳೋದು ಅಂದ್ರೆ ಏನು, ಮತ್ತೆ ನಮ್ಮ ಧಾರ್ಮಿಕ ಆಚರಣೆಗಳು ಅವು ಕೇವಲ ಒಂದು ಪ್ರದರ್ಶನ ಆಗ್ಬಾರ್ದು, ಅದು ಹೇಗೆ ಪ್ರಾಮಾಣಿಕವಾಗಿರ್ಬೇಕು ಅನ್ನೋದನ್ನ ನೋಡೋಣ. ಸರಿ. ಮನುಷ್ಯನೇ, ನೀನು ಮಣ್ಣಾಗಿದ್ದಿ, ಮಣ್ಣಿಗೆ ಮರಳುವೆ ಅನ್ನೋ ಒಂದು ಮಾತಿನೊಂದಿಗೆ ಈ ದಿನ ಶುರುವಾಗತ್ತೆ. ಹೌದು. ಇದು ನಮ್ಮ ಅಸ್ತಿತ್ವದ ಮಿತಿಯನ್ನ ಮತ್ತು ದೇವರ ಮೇಲಿನ ನಮ್ಮ ಅವಲಂಬನೆಯನ್ನ ನೆನಪಿಸುತ್ತೆ, ನಮ್ಮನ್ನು ಹೆಚ್ಚು ವಿನಯವಂತರನ್ನಾಗಿ ಮಾಡತ್ತೆ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಮ್ಮ ಮೊದಲ ಮೂಲಕ್ಕೆ ಬರೋಣ, ಪ್ರವಾದಿ ಯೋವೇಲನ ಪುಸ್ತಕ. ಇದರಲ್ಲಿ ಬರುವ ಪಶ್ಚಾತ್ತಾಪದ ಕರೆ ಇದೆಯಲ್ಲ, ಅದು ಇಡೀ ಬೈಬಲ್ನಲ್ಲೇ ಅತ್ಯಂತ ಶಕ್ತಿಯುತವಾದ ಕರೆಗಳಲ್ಲಿ ಒಂದು ಅಂತ ಅನ್ಸತ್ತೆ. ಹೌದು, ಖಂಡಿತವಾಗಿಯೂ. ಈಗಲಾದರೂ ಪೂರ್ಣ ಹೃದಯದಿಂದ ನನ್ನ ಬಳಿಗೆ ಹಿಂತಿರುಗಿರಿ ಅಂತ ದೇವ್ರು ಕರೆಯೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಮನಸ್ಸಿಗೆ ತಟ್ಟತ್ತೆ. ದಾಳಿಯಾಗಿತ್ತು. ಓ, ಆ ಮಿಡತೆಗಳ ದಾಳಿ. ಹೌದು, ಲಕ್ಷಾಂತರ ಮಿಡತೆಗಳು ಇಡೀ ದೇಶದ ಬೆಳೆಯನ್ನೆಲ್ಲ ನಾಶ ಮಾಡ್ಬಿಟ್ಟಿದ್ವು. ಎಲ್ಲೆಲ್ಲೂ ಬರಗಾಲ, ಹಸಿವು. ಇದನ್ನ ಯೋವೇಲ ಕೇವಲ ಒಂದು ಪ್ರಾಕೃತಿಕ ವಿಕೋಪ ಅಂತ ನೋಡ್ಲಿಲ್ಲ. ಇದೊಂದು ಎಚ್ಚರಿಕೆಯ ಗಂಟೆ, ದೇವರ ನ್ಯಾಯ ತೀರ್ಪಿನ ದಿನ ಹತ್ತಿರದಲ್ಲಿದೆ ಅನ್ನೋದರ ಮುನ್ಸೂಚನೆ ಅಂತ ಅವನು ಭಾವಿಸಿದ. ಓ ಸರಿ. ಹಾಗಾಗಿ ಇಡೀ ದೇಶವೇ ಒಟ್ಟಾಗಿ ಪಶ್ಚಾತ್ತಾಪ ಪಡ್ಬೇಕು ಅಂತ ಕರೆ ಕೊಟ್ಟ. ಆ ಕರೆಯಲ್ಲಿ ಒಂದು ಮಾತು ನನಗೆ ಬಹಳ ಇಷ್ಟವಾಯಿತು. ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಸೀಳಿರಿ. ಇದು ಕೇಳೋಕೆ ಸ್ವಲ್ಪ ಹಿಂಸಾತ್ಮಕ ಅನ್ಸಿದ್ರು ಅದರ ಹಿಂದಿನ ಅರ್ಥ ಬಹಳ ಆಳವಾಗಿದೆ ಅಲ್ವಾ? ಖಂಡಿತವಾಗಿಯೂ. ನೀವು ಹೇಳಿದ್ದು ಸರಿಯಾದ ಮಾತು. ಆಗಿನ ಕಾಲದಲ್ಲಿ ಯಾರಿಗಾದರೂ ಬಹಳ ದುಃಖವಾದ್ರೆ ಅಥವಾ ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಆದ್ರೆ ಎಲ್ಲರ ಮುಂದೆ ತಮ್ಮ ಬಟ್ಟೆಗಳನ್ನು ಹರಿದುಕೊಳ್ಳುವ ಪದ್ಧತಿ ಇತ್ತು. ಹೌದು. ಅದೊಂದು ರೀತಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಮಾರ್ಗವಾಗಿತ್ತು. ಆದರೆ ಏನಾಯ್ತು ಅಂದ್ರೆ ಕಾಲಕ್ರಮೇಣ ಅದೊನ್ನೂ ಕೇವಲ ಭಾಷ್ಯ ಆಚರಣೆಯಾಗ್ಬಿಟ್ಟಿತ್ತು. ಅಂದ್ರೆ ಫಾರ್ಮ್ಯಾಲಿಟಿ ತರ. ಹೌದು. ಒಳಗಡೆ ಏನೂ ಅನ್ಸದಿದ್ದರೂ ಬೇರೆಯವರಿಗೆ ತೋರ್ಸ್ಕೊಳ್ಳೋದಕ್ಕಾಗಿ ಬಟ್ಟೆ ಹರಿದುಕೊಳ್ಳುವವರು ಇದ್ರು. ಆಗ ಯೋವೇಲ ಈ ಮಾತನ್ನು ಹೇಳ್ತಾನೆ, ನನಗೆ ನಿಮ್ಮ ಹೊರಗಿನ ನಾಟಕ ಬೇಕಾಗಿಲ್ಲ. ನಿಮ್ಮ ಬಟ್ಟೆ ಹರಿದುಕೊಳ್ಳೋದಕ್ಕಿಂತ ನಿಮ್ಮ ಹೃದಯ ಪಾಪಕ್ಕಾಗಿ ಮರುಗಲಿ, ಆಂತರಿಕವಾಗಿ ನಿಮಗೆ ನೋವಾಗಲಿ, ಅದೇ ನಿಜವಾದ ಪಶ್ಚಾತ್ತಾಪ ಅಂತ. ಅಂದ್ರೆ ದೇವರು ನಮ್ಮ ಕ್ರಿಯೆಗಿಂತ ಹೆಚ್ಚಾಗಿ ನಮ್ಮ ಉದ್ದೇಶವನ್ನ ನೋಡ್ತಾರೆ ಅನ್ನೋದು ಇಲ್ಲೇ ಸ್ಪಷ್ಟವಾಗುತ್ತೆ. ನಿಖರವಾಗಿ. ಅದಕ್ಕೆ ಯೋವೇಲನು ದೇವರ ಸ್ವಭಾವವನ್ನು ನೆನಪಿಸ್ತಾನೆ. ಯಾಕೆ ಪಶ್ಚಾತ್ತಾಪ ಪಡಬೇಕು ಅಂದ್ರೆ ದೇವರು ಶಿಕ್ಷೆ ಕೊಡ್ತಾರೆ ಅನ್ನೋ ಭಯದಿಂದಲ್ಲ. ಓಕೆ. ಬದಲಾಗಿ ದೇವರು ದಯಾವಂತರು, ಕರುಣಾಮೂರ್ತಿ, ಸಹನಶೀಲ, ಪ್ರೀತಿಮಯ ಮತ್ತು ಜನರು ಪಶ್ಚಾತ್ತಾಪ ಪಟ್ರೆ ಶಿಕ್ಷೆಯನ್ನು ಹಿಂತೆಗೆದುಕೊಳ್ಳುವವರು ಅನ್ನೋ ಕಾರಣಕ್ಕಾಗಿ. ಇದು ಬಹಳ ಮುಖ್ಯ. ಹೌದು. ಶಿಕ್ಷೆಯ ಭಯದಿಂದ ಬರುವ ಬದಲಾವಣೆ ತಾತ್ಕಾಲಿಕ, ಆದರೆ ಪ್ರೀತಿಯ ಅರಿವಿನಿಂದ ಬರುವ ಬದಲಾವಣೆ ಶಾಶ್ವತ. ಈ ಕರೆಯಲ್ಲಿ ಸಮಾಜದ ಎಲ್ಲಾ ಸ್ತರದ ಜನರನ್ನು ಸೇರಿಸಲಾಗಿದೆ. ವೃದ್ಧರು, ಮಕ್ಕಳು, ಮೊಲೆಗೂಸುಗಳು. ಅಷ್ಟೇ ಅಲ್ಲ, ಹೊಸದಾಗಿ ಮದ್ವೆ ಆದವರನ್ನು ಸಹ ಸೇರಿಸಲಾಗಿದೆ. ಇದು ಸ್ವಲ್ಪ ತೀವ್ರ ಅನ್ಸಲ್ವಾ? ಯಾಕೆ ಅಷ್ಟು ತುರ್ತು? ಯಾಕಂದ್ರೆ ಇದು ವೈಯಕ್ತಿಕ ಸಮಸ್ಯೆಯಾಗಿರಲಿಲ್ಲ, ಅದು ರಾಷ್ಟ್ರೀಯ ಸಂಕಷ್ಟವಾಗಿತ್ತು. ಓ ಸರಿ. ಪಶ್ಚಾತ್ತಾಪ ಅನ್ನೋದು ಕೇವಲ ನಾನು ಮತ್ತು ನನ್ನ ದೇವರು ನಡುವಿನ ವಿಷಯವಲ್ಲ, ಅದೊಂದು ಸಾಮೂಹಿಕ ಜವಾಬ್ದಾರಿ ಅನ್ನೋದು ಯೋವೇಲನ ಸಂದೇಶ. ಕೊಂಬೂದಿರಿ ಅಥವಾ ಶೋಫಾರ್ ಊದಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಲು ಹೇಳುತ್ತಾನೆ. ಅದೊಂದು ಎಚ್ಚರಿಕೆ ಸಂಕೇತವಾಗಿ. ಹೌದು. ಮತ್ತು ಯಾಜಕರು ಅಂದ್ರೆ ಪೂಜಾರಿಗಳು ದೇವರ ಪವಿತ್ರ ಸ್ಥಳದಲ್ಲಿ ನಿಂತು ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸಬೇಕು ಅಂತ ಹೇಳ್ತಾನೆ. ಅವರ ಪ್ರಾರ್ಥನೆ ಹೇಗಿರಬೇಕಿತ್ತು? ಅದು ಇನ್ನೂ ಕುತೂಹಲಕಾರಿ.
ಅವರು ದೇವರೇ ನಮ್ಮನ್ನು ಕ್ಷಮಿಸು ಅಂತ ಮಾತ್ರ ಕೇಳಿಲ್ಲ. ಅವರು ಕೇಳಿದ್ದು, ದೇವರೇ ನಿಮ್ಮ ಜನರ ಮೇಲೆ ಕರುಣೆ ತೋರಿ, ನಿಮ್ಮ ಸ್ವತ್ತಾದ ನಮ್ಮನ್ನು ಅನ್ಯಜನಾಂಗದವರು ಆಳಲು ಬಿಡಬೇಡಿ, ನಿಮ್ಮ ದೇವರೆಲ್ಲಿ ಅಂತ ಅವರು ನಮ್ಮನ್ನು ಹೀಯಾಳಿಸಲು ಅವಕಾಶ ಕೊಡಬೇಡಿ, ಓ ನಿಮ್ಮ ಹೆಸರಿನ ಗೌರವಕ್ಕೋಸ್ಕರ ನಮ್ಮನ್ನು ಕ್ಷಮಿಸಿ. ನೋಡಿ, ಇಲ್ಲಿರುವ ಒಳನೋಟ ಬಹಳ ಮುಖ್ಯ. ಹೌದು, ನಮ್ಮನ್ನು ಉಳಿಸಿ ಅನ್ನೋದ್ಕಿಂತ ನಿಮ್ಮ ಹೆಸರಿಗೆ ಅವಮಾನ ಆಗಬಾರ್ದು ಅನ್ನೋದು. ನಿಖರವಾಗಿ ಇದು ನಮ್ಮ ಅಹಂಕಾರವನ್ನು ಬದಿಗಿಟ್ಟು ದೇವರ ಗೌರವಕ್ಕೆ ಮೊದಲ ಸ್ಥಾನ ಕೊಡುವುದನ್ನು ತೋರಿಸುತ್ತದೆ. ಹಾಗಾದ್ರೆ ಯೋವೇಲನ ಕರೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಅಂದ್ರೆ ನಮ್ಮ ಆಚರಣೆಗಳ ಹಿಂದಿನ ಉದ್ದೇಶ ಶುದ್ಧವಾಗಿರಬೇಕು ಮತ್ತು ನಮ್ಮ ಪಶ್ಚಾತ್ತಾಪವು ದೇವರ ಮೇಲಿನ ಪ್ರೀತಿಯಿಂದ ಹುಟ್ಟಬೇಕು, ಶಿಕ್ಷೆಯ ಭಯದಿಂದಲ್ಲ. ಹೌದು, ಹೃದಯದ ಪರಿವರ್ತನೆಯೇ ದೇವರಿಗೆ ಬೇಕಾದ ನಿಜವಾದ ಬಲಿ. ಹಾಗಾದ್ರೆ ಯೋವೇಲನು ಆಂತರಿಕ ಬದಲಾವಣೆಗೆ ಒಂದು ಬಲವಾದ ಕರೆ ಕೊಟ್ಟ. ಆದ್ರೆ ಆ ಹೃದಯ ಪರಿವರ್ತನೆ ಆದ್ಮೇಲೆ ಮುಂದೇನು? ನಮ್ಮ ತಪ್ಪುಗಳಿಂದ ಉಂಟಾದ ಆ ಅಂತರವನ್ನು ತುಂಬೋದ್ ಹೇಗೆ? ಬಹುಶಃ ಇಲ್ಲೇ ಸಂತ ಪೌಲರ ಸಂಧಾನ ಅಥವಾ ರೀಕನ್ಸಿಲಿಯೇಷನ್ ಅನ್ನೋ ಪರಿಕಲ್ಪನೆ ಮುಖ್ಯ ಆಗೋದು ಅಲ್ವಾ? ಖಂಡಿತ. ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಪೌಲರು ಇದನ್ನೇ ಹೇಳೋದು. ಅವರು ತಮ್ಮನ್ನ ಕ್ರಿಸ್ತ ಯೇಸುವಿನ ರಾಯಭಾರಿಗಳು ಅಂತ. ಹೌದು, ಅಂಬಾಸಿಡರ್ಸ್ ಫಾರ್ ಕ್ರೈಸ್ಟ್ ಅಂತ ಕರೆದುಕೊಳ್ತಾರೆ. ಒಬ್ಬ ರಾಯಭಾರಿಯ ಕೆಲಸ ತನ್ನ ಸ್ವಂತ ಅಭಿಪ್ರಾಯ ಹೇಳುವುದಲ್ಲ, ಬದಲಾಗಿ ತನ್ನನ್ನು ಕಳುಹಿಸಿದ ರಾಜನ ಸಂದೇಶವನ್ನು ಯಥಾವತ್ತಾಗಿ ತಲುಪಿಸುವುದು. ಸಾಮಾನ್ಯವಾಗಿ ನಾವು ತಪ್ಪು ಮಾಡಿದ್ರೆ ನಾವೇ ಹೋಗಿ ಕ್ಷಮೆ ಕೇಳ್ಬೇಕು. ಆದ್ರೆ ಇಲ್ಲಿ ಪೌಲರು ಹೇಳ್ತಿರೋದು, ದೇವರೇ ನಮ್ಮನ್ನು ನನ್ನ ಹತ್ತಿರ ವಾಪಸ್ ಬನ್ನಿ ಅಂತ ಬೇಡಿಕೊಳ್ತಿದ್ದಾರೆ ಅಂತ. ಇದು ನಮ್ಮ ಸಾಮಾನ್ಯ ಯೋಚನೆಗೆ ತದ್ವಿರುದ್ಧ ಅಲ್ವಾ? ಹೌದು, ಇದೇ ಕ್ರಿಸ್ತ ಧರ್ಮದ ಒಂದು ಅದ್ಭುತವಾದ ವಿಷಯ. ಇಲ್ಲಿ ಮನುಷ್ಯ ದೇವರನ್ನು ಹುಡುಕಿಕೊಂಡು ಹೋಗುವುದಕ್ಕಿಂತ ದೇವರು ಮನುಷ್ಯನನ್ನು ಹುಡುಕಿಕೊಂಡು ಬರುವುದು ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತೆ. ನಿಜ. ಪೌಲರು ಹೇಳುತ್ತಾರೆ, ಇದು ನಮ್ಮ ಮನವಿಯಲ್ಲ, ದೇವರೇ ನಮ್ಮ ಮುಖಾಂತರ ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದಾರೆ, ನನ್ನೊಂದಿಗೆ ಸಂಧಾನ ಮಾಡಿಕೊಳ್ಳಿ. ವಾವ್! ಪಾಪದಿಂದಾಗಿ ಮುರಿದು ಹೋದ ಸಂಬಂಧವನ್ನು ಸರಿಪಡಿಸಲು ದೇವರು ಮೊದಲ ಹೆಜ್ಜೆ ಇಡುತ್ತಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತದೆ. ಈ ಭಾಗದಲ್ಲಿ ಬರುವ ಪಾಪವನ್ನೇ ಅರಿಯದವನು ನಮಗೋಸ್ಕರ ಪಾಪ ಸ್ವರೂಪಿಯಾದದ್ದು ಅನ್ನೋ ವಾಕ್ಯ ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿ ಬಹಳ ಮುಖ್ಯವಾದದ್ದು. ಇದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇದನ್ನ ಪವಿತ್ರ ವಿನಿಮಯ ಅಥವಾ ಸೇಕ್ರೆಡ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಸೇಕ್ರೆಡ್ ಎಕ್ಸ್ಚೇಂಜ್. ಹೌದು, ಇದು ಕೇವಲ ಕ್ಷಮೆಯ ವಿಷಯವಲ್ಲ. ಇದೊಂದು ರೀತಿಯಲ್ಲಿ ಗುರುತಿನ ಅದಲು ಬದಲು. ಅಂದ್ರೆ ಯಾವುದೇ ಪಾಪ ಮಾಡದ ಕ್ರಿಸ್ತರು ಶಿಲುಬೆಯ ಮೇಲೆ ಮನುಕುಲ ಮಾಡಿದ ಎಲ್ಲಾ ಪಾಪದ ಭಾರವನ್ನೂ ಆ ಪಾಪದ ಗುರುತನ್ನು ತಮ್ಮ ಮೇಲೆ ತೆಗೆದುಕೊಂಡ್ರು. ಅದಕ್ಕೆ ಪ್ರತಿಯಾಗಿ ಅವರು ದೇವರೊಂದಿಗಿನ ತಮ್ಮ ಸತ್ಸಂಬಂಧವನ್ನು, ಅಂದ್ರೆ ರೈಚಸ್ನೆಸ್ ಎಂಬ ಆ ಪವಿತ್ರ ಸ್ಥಿತಿಯನ್ನು ನಮಗೆ ಕೊಟ್ರು. ನಮ್ಮ ಯೋಗ್ಯತೆಯಿಂದಲ್ಲ, ಕೇವಲ ಅವರ ತ್ಯಾಗದಿಂದ. ನಿಖರವಾಗಿ, ನಮ್ಮ ಯೋಗ್ಯತೆಯಿಂದಲ್ಲ, ಕೇವಲ ಕ್ರಿಸ್ತನ ತ್ಯಾಗದಿಂದಾಗಿ ನಾವು ದೇವರೊಂದಿಗೆ ಮತ್ತೆ ಒಂದಾಗಲು ಸಾಧ್ಯವಾಯಿತು. ಇದೊಂದು ಕ್ರಾಂತಿಕಾರಿ ವಿನಿಮಯ. ಸಮಯದ ಬಗ್ಗೆನೂ ಇಲ್ಲಿ ವಿಶೇಷವಾದ ಒತ್ತು ನೀಡಲಾಗಿದೆ. ಇದೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ಉದ್ಧಾರದ ಸುದಿನ ಅಂತ ಪೌಲರು ಒತ್ತಿ ಹೇಳ್ತಾರೆ. ಯಾಕೆ ಈ ಈಗ ಅನ್ನೋ ಸಮಯ ಅಷ್ಟು ಮುಖ್ಯ? ಯಾಕಂದ್ರೆ ನೋಡಿ, ನಾಳೆಯಿಂದ ಬದಲಾಗುತ್ತೇನೆ, ಮುಂದಿನ ವಾರದಿಂದ ಶುರು ಮಾಡ್ತೀನಿ ಅನ್ನೋದು ನಮ್ಮೆಲ್ಲರ ಸಹಜ ಗುಣ. ಹೌದು, ಮುಂದೂಡೋದು. ಪೌಲರು ಹೇಳುತ್ತಾರೆ, ದೇವರ ಕಡೆಗೆ ತಿರುಗಲು ನಾಳೆಗಾಗಿ ಕಾಯಬೇಡಿ. ದೇವರು ಕರುಣೆ ತೋರಿಸಲು ಸಿದ್ಧವಾಗಿರುವ ಈ ಕ್ಷಣವೇ, ಈಗ ಅನ್ನೋ ಈ ವರ್ತಮಾನವೇ ಅತ್ಯಂತ ಶ್ರೇಷ್ಠವಾದ ಸಮಯ. ಇದೊಂದು ಸೀಮಿತ ಅವಧಿಯ ಕೊಡುಗೆ ಇದ್ದ ಹಾಗೆ. ಖಂಡಿತ. ಆಫರ್ ಇರುವಾಗಲೇ ಬಳಸ್ಕೊಳ್ಬೇಕು. ಆಮೇಲೆ ಯೋಚಿಸುತ್ತೇನೆ ಅಂದ್ರೆ ಆ ಅವಕಾಶ ಕೈತಪ್ಪಿ ಹೋಗಬಹುದು. ದೇವರು ಕೊಡುವ ಈ ವರಪ್ರಸಾದವನ್ನು ವ್ಯರ್ಥ ಮಾಡಬೇಡಿ. ಈಗಲೇ ಜೀವನದಲ್ಲಿ ಬದಲಾವಣೆ ತನ್ನಿ ಅನ್ನೋದು ಅವರ ಕರೆಯಾಗಿದೆ. ಅದ್ಭುತ. ನಾವು ಪಶ್ಚಾತ್ತಾಪದ ಕರೆ ಮತ್ತು ಸಂಧಾನದ ಅವಕಾಶದ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಸರಿ. ಆದರೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ, ಆಚರಣೆಯಲ್ಲಿ ತರೋದು ಹೇಗೆ? ಯಾಕೆಂದ್ರೆ ಒಳ್ಳೆ ಉದ್ದೇಶಗಳು ಆಚರಣೆಯಿಲ್ಲದೆ ಉಳಿದುಬಿಡುತ್ತವೆ. ಇಲ್ಲೇ ಯೇಸುವಿನ ಬೋಧನೆಗಳು ನಮ್ಗೆ ದಾರಿ ತೋರಿಸ್ತವೆ ಅನ್ಸುತ್ತೆ. ಹೌದು, ಯೇಸುವಿನ ಕಾಲದಲ್ಲಿ ಧಾರ್ಮಿಕತೆ ಅನ್ನೋದು ಹಲವು ಬಾರಿ ಒಂದು ಪ್ರದರ್ಶನವಾಗಿ ಬಿಟ್ಟಿತ್ತು. ಹೌದು. ಫರಿಸಾಯರು, ಧರ್ಮಶಾಸ್ತ್ರಿಗಳು ತಾವು ಎಷ್ಟು ಭಕ್ತರು ಅಂತ ಜನರಿಗೆ ತೋರಿಸಿಕೊಳ್ಳೋದ್ರಲ್ಲೇ ನಿರತರಾಗಿದ್ದರು. ಹಾಗಾಗಿ ಯೇಸು ಮತ್ತಾಯನ ಸುವಾರ್ತೆಯಲ್ಲಿ 3 ಪ್ರಮುಖ ಆಚರಣೆಗಳ ಬಗ್ಗೆ ಮಾತಾಡ್ತಾರೆ: ದಾನಧರ್ಮ, ಪ್ರಾರ್ಥನೆ ಮತ್ತು ಉಪವಾಸ. ಸರಿ.
ಅವರು ಈ ಆಚರಣೆಗಳನ್ನು ವಿರೋಧಿಸ್ತಿಲ್ಲ, ಬದಲಾಗಿ ಅವುಗಳ ಹಿಂದಿನ ಉದ್ದೇಶ ಅಥವಾ ಮೋಟಿವೇಶನ್ ಅನ್ನು ಪ್ರಶ್ನಿಸ್ತಿದ್ದಾರೆ. ಪ್ರತಿಯೊಂದಕ್ಕೂ ತಪ್ಪು ದಾರಿ ಯಾವುದು ಮತ್ತು ಸರಿಯಾದ ದಾರಿ ಯಾವುದು ಅಂತ ಸ್ಪಷ್ಟವಾಗಿ ತೋರಿಸ್ತಾರೆ. ದಾನ ಧರ್ಮದ ಬಗ್ಗೆ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯಬಾರದು ಅನ್ನೋದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದು ಅಕ್ಷರಶಃ ಅಸಾಧ್ಯ. ಇದರ ಹಿಂದಿನ ನಿಜವಾದ ಸಂದೇಶ ಏನು? ನಿಖರವಾಗಿ ಅದರ ಅರ್ಥವೇ ಅದು. ತುತೂರಿ ಊದಿಸ್ಬೇಡ ಅಂದ್ರೆ ನೋಡಿ ನಾನು ದಾನ ಮಾಡ್ತಾ ಇದ್ದೀನಿ ಅಂತ ಪ್ರಚಾರ ಮಾಡಬೇಡ ಅಂತ. ಇನ್ನು ಬಲಗೈ ಎಡಗೈ ಉದಾಹರಣೆ, ನಮ್ಮ ದಾನ ಎಷ್ಟು ಗುಪ್ತವಾಗಿರಬೇಕೆಂದ್ರೆ ಅದನ್ನು ಮಾಡಿದ ನಂತರ ನಮಗೇ ಅದರ ಬಗ್ಗೆ ಹೆಮ್ಮೆ ಅನಿಸಬಾರದು, ಅದನ್ನು ಮರೆತು ಬಿಡಬೇಕು. ಅಂದ್ರೆ ನಮ್ಮ ಅಹಂಕಾರಕ್ಕೂ ತಿಳಿಯಬಾರದು. ಹೌದು, ನಮ್ಮ ಉದ್ದೇಶ ಜನರ ಹೊಗಳಿಕೆ ಆಗಿದ್ರೆ ನಮಗೆ ಸಿಗುವ ಪ್ರತಿಫಲ ಆ ಹೊಗಳಿಕೆ ಮಾತ್ರ. ದೇವರ ಪ್ರತಿಫಲ ಬೇಕಿದ್ರೆ ಅದು ಗುಪ್ತವಾಗಿರಬೇಕು. ಸಮುದಾಯಗಳಲ್ಲಿ ಸಮುದಾಯ ಪ್ರಾರ್ಥನೆಗೆ ದೊಡ್ಡ ಸ್ಥಾನ ಇದೆಯಲ್ಲ? ಇಲ್ಲ, ಸಾರ್ವಜನಿಕ ಪ್ರಾರ್ಥನೆ ತಪ್ಪು ಅಂತ ಯೇಸು ಎಲ್ಲೂ ಹೇಳಿಲ್ಲ. ಅದಕ್ಕೆ ಅದರದ್ದೇ ಆದ ಮಹತ್ವವೂ ಇದೆ. ಆದರೆ ಇಲ್ಲಿ ಅವ್ರು ಹೇಳ್ತಿರೋದು ವೈಯಕ್ತಿಕ ಪ್ರಾರ್ಥನೆಯ ಬಗ್ಗೆ. ಓಕೆ. ಕೋಣೆಗೆ ಹೋಗಿ ಬಾಗಿಲು ಮುಚ್ಚು ಅಂದ್ರೆ ಕೇವಲ ಒಂದು 4 ಗೋಡೆಯ ರೂಮ್ ಅಲ್ಲ. ಅದು ಈ ಲೋಕದ ಗದ್ದಲ, ಚಿಂತೆ, ಜನರ ಅಭಿಪ್ರಾಯಗಳಿಂದ ದೂರವಾದ ನಮ್ಮ ಹೃದಯದ ಅಂತರಾಳ. ಅರ್ಥವಾಯಿತು. ನಮ್ಮ ಮನಸ್ಸಿನಲ್ಲಿ ದೇವರಿಗಾಗಿ ಒಂದು ಶಾಂತವಾದ ಜಾಗವನ್ನು ಸೃಷ್ಟಿಸಿಕೊಂಡು ಅಲ್ಲಿ ಪ್ರಾಮಾಣಿಕವಾಗಿ ಮಾತನಾಡುವುದು. ಜನರ ಮುಂದೆ ನಿಂತು ಸುಂದರವಾದ ಅಲಂಕಾರಿಕ ಶಬ್ದಗಳಿಂದ ಪ್ರಾರ್ಥಿಸುವುದಕ್ಕಿಂತ ಅಂತರಂಗದಲ್ಲಿ ಆಡುವ 2 ಪ್ರಾಮಾಣಿಕ ಮಾತುಗಳಿಗೆ ಹೆಚ್ಚು ಬೆಲೆ ಇದೆ. ಉಪವಾಸದ ಬಗ್ಗೆ ಯೇಸು ಹೇಳೋದು ಎಲ್ಲಕ್ಕಿಂತ ವಿಚಿತ್ರವಾಗಿದೆ. ಮುಖ ಸಪ್ಪೆ ಮಾಡ್ಕೋಬೇಡಿ, ಬದಲಾಗಿ ಮುಖ ತೊಳೆದು ತಲೆ ಬಾಚ್ಕೊಳ್ಳಿ ಅಂತಾರೆ. ಹೌದು. ನಮ್ಮಲ್ಲಿ ಯಾವುದೇ ವ್ರತ, ಉಪವಾಸ ಅಂದ್ರೆ ಅದೊಂದು ಗಾಂಭೀರ್ಯದ ವಿಷಯ. ಯೇಸು ಯಾಕೆ ಅದನ್ನೊಂದು ಸಂತೋಷದ ಆಚರಣೆಯಾಗಿ ನೋಡ್ಬೇಕು ಅಂತ ಹೇಳ್ತಿದ್ದಾರೆ? ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಬೋಧನೆ. ಉಪವಾಸ ಅಂದ್ರೇನು? ನಮ್ಮ ಆತ್ಮದ ಶುದ್ಧೀಕರಣಕ್ಕಾಗಿ ಮಾಡುವ ಒಂದು ಸಾಧನೆ. ಹೌದು. ಅದು ಜನರ ಅನುಕಂಪ ಗೆಳಿಸಲು ಮಾಡುವ ಪ್ರದರ್ಶನ ಅಲ್ಲ. ಅಯ್ಯೋ ಪಾಪ, ಇವರು ಉಪವಾಸ ಮಾಡ್ತಿದ್ದಾರೆ, ಎಷ್ಟು ಭಕ್ತರು ಅಂತ ಜನರು ಹೇಳಬೇಕು ಅನ್ನೋ ಉದ್ದೇಶ ಅದಕ್ಕೆ ಇರಬಾರ್ದು. ಯೇಸು ಹೇಳುವುದೇನೆಂದ್ರೆ, ನಿಮ್ಮ ಭಕ್ತಿ, ನಿಮ್ಮ ತ್ಯಾಗವು ದುಃಖದ ಪ್ರದರ್ಶನವಾಗಬಾರದು. ಅದು ಆನಂದದಾಯಕವಾಗಿರಬೇಕು. ದೇವರಿಗಾಗಿ ಏನನ್ನೋ ತ್ಯಾಗ ಮಾಡುತ್ತಿದ್ದೇನೆ ಅನ್ನೋ ಸಂತೋಷ ನಿಮ್ಮಲ್ಲಿರಬೇಕು, ಕಷ್ಟಪಡುತ್ತಿದ್ದೇನೆ ಅನ್ನೋ ದುಃಖವಲ್ಲ. ಹಾಗಾದ್ರೆ ಈ ಕಪಟಿಗಳು ಅಂತ ಯೇಸು ಪದೇ ಪದೇ ಬಳಸುವ ಪದದ ಅರ್ಥ ಏನು? ಆಕ್ಚುಲಿ ಕಪಟಿಗಳು ಅನ್ನೋ ಪದಕ್ಕೆ ಮೂಲ ಗ್ರೀಕ್ ಭಾಷೆಯಲ್ಲಿ ನಟರು ಅಥವಾ ಮುಖವಾಡ ಧರಿಸಿದವರು ಅಂತ ಅರ್ಥ. ಓ, ನಟರು. ಹೌದು. ಅಂದ್ರೆ ಯಾರು ತಮ್ಮ ನಿಜವಾದ ಭಾವನೆಗಳನ್ನು ಮುಚ್ಚಿಟ್ಟು ಬೇರೆಯವರ ಮುಂದೆ ಒಂದು ಪಾತ್ರವನ್ನು ಅಭಿನಯಿಸುತ್ತಾರೋ ಅವರು. ಯೇಸುವಿನ ಸಂದೇಶ ಸ್ಪಷ್ಟವಾಗಿದೆ. ಧಾರ್ಮಿಕತೆಯಲ್ಲಿ ನಟನೆ ಬೇಡ, ಪ್ರಾಮಾಣಿಕತೆ ಇರಲಿ. ಈ 3 ಆಚರಣೆಗಳಲ್ಲಿ ಪುನರಾವರ್ತನೆಯಾಗುವ ಒಂದು ಮಾತು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡುವರು. ಹೌದು, ಅದೇ ಈ ಇಡೀ ಬೋಧನೆಯ ತಿರುಳು. ದೇವರು ಮನುಷ್ಯರ ಹಾಗೆ ನಮ್ಮ ಹೊರಗಿನ ರೂಪ, ನಾವೆಷ್ಟು ಕೊಟ್ಟುವೆವು, ಎಷ್ಟು ಹೊತ್ತು ಪ್ರಾರ್ಥಿಸಿದೆವು ಅಂತ ಲೆಕ್ಕ ಹಾಕುವುದಿಲ್ಲ. ಅವರು ನಮ್ಮ ಹೃದಯದ ಉದ್ದೇಶವನ್ನು, ನಮ್ಮ ಆಂತರಿಕ ಸ್ಥಿತಿಯನ್ನು ನೋಡ್ತಾರೆ. ಇಲ್ಲಿ ಪ್ರತಿಫಲ ಅಂದ್ರೆ ಹಣ, ಕೀರ್ತಿ ಅಥವಾ ಲೌಕಿಕ ಲಾಭವಲ್ಲ. ಮತ್ತೇನು? ಅದು ದೇವರೊಂದಿಗೆ ಸಿಗುವ ಆಧ್ಯಾತ್ಮಿಕ ಐಕ್ಯತೆ, ಅವರೊಂದಿಗಿನ ಆಳವಾದ ಸಂಬಂಧ. ನಮ್ಮ ಧರ್ಮನಿಷ್ಠೆ ಪ್ರದರ್ಶನವಾದರೆ ಅದು ಜನರ ಹೊಗಳಿಕೆಗೆ ಸೀಮಿತವಾಗಿ ವ್ಯರ್ಥವಾಗುತ್ತದೆ. ಅದೇ ಗುಪ್ತವಾಗಿದ್ದರೆ ಅದು ದೇವರ ಮುಂದೆ ಸಾರ್ಥಕವಾಗುತ್ತದೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನು ಒಟ್ಟಾಗಿಸಿ ನೋಡುವುದಾದರೆ, ಯೋವೇಲನ ಹೃದಯವನ್ನು ಸೀಳುವ ಕರೆಯಿಂದ ಶುರುವಾಗಿ ಪೌಲರ ಸಂಧಾನದ ಸೇತುವೆಯ ಮೇಲೆ ನಡೆದು ಕೊನೆಗೆ ಮತ್ತಾಯನ ಪ್ರಾಮಾಣಿಕ ಆಚರಣೆಯ ದಾರಿಯನ್ನು ನಾವು ನೋಡಿದ್ದೇವೆ. ಹೌದು. ಈ ಎಲ್ಲದರಲ್ಲೂ ಇರುವ ಒಂದು ಸಾಮಾನ್ಯ ಎಳೆ ಎಂದರೆ ಬಾಹ್ಯ ಆಚರಣೆಗಳಿಗಿಂತ ಆಂತರಿಕ ಸ್ಥಿತಿಗೆ, ಅಂದ್ರೆ ನಮ್ಮ ಉದ್ದೇಶಕ್ಕೆ ನೀಡಲಾದ ಪ್ರಾಮುಖ್ಯತೆ. ಸರಿ. ಬಟ್ಟೆ ಹರಿದುಕೊಳ್ಳುವುದಕ್ಕಿಂತ ಹೃದಯವನ್ನು ಸೀಳುವುದು, ಜನರ ಮುಂದೆ ಮಾತನಾಡುವುದಕ್ಕಿಂತ ಅಂತರಂಗದಲ್ಲಿ ಪ್ರಾರ್ಥಿಸುವುದು, ಮುಖ ಬಾಡಿಸಿಕೊಳ್ಳುವುದಕ್ಕಿಂತ ಸಂತೋಷದಿಂದ ತ್ಯಾಗ ಮಾಡುವುದು ಶ್ರೇಷ್ಠ. ಹೌದು. ನಿಜವಾದ ಧರ್ಮನಿಷ್ಠೆಯನ್ನೋದು ಜನರಿಗಾಗಿ ಮಾಡುವ ಪ್ರದರ್ಶನವಲ್ಲ, ಅದು ದೇವರೊಂದಿಗೆ ನಾವು ನಡೆಸುವ ಒಂದು ಪ್ರಾಮಾಣಿಕ, ಆಳವಾದ ಸಂಭಾಷಣೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ದೇವರು ಅಂತರಂಗದ ಅರಸ. ಈ ಚರ್ಚೆ ಮುಗಿಯೋ ಮೊದಲು ಕೇಳುಗರು ಯೋಚಿಸಲಿಕ್ಕಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಒಂದು ಕಡೆ
ಯೇಸು ಈ ಎಲ್ಲಾ ಆಚರಣೆಗಳನ್ನು ಗುಟ್ಟಾಗಿ ಮಾಡ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆ ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಜನರು ನಿಮ್ಮ ತಂದೆಯನ್ನು ಮಹಿಮೆಪಡಿಸಲಿ ಅಂತನೂ ಹೇಳ್ತಾರೆ. ಒಂದು ರೀತಿಯ ವಿರೋಧಾಭಾಸ. ಹೌದು. ಅಂದ್ರೆ ನಮ್ಮ ನಂಬಿಕೆ, ನಮ್ಮ ಕೆಲಸಗಳು ಬೇರೆಯವರಿಗೆ ಸ್ಫೂರ್ತಿ ನೀಡಬೇಕು. ಹಾಗಾದ್ರೆ ಈ ಪ್ರಾಮಾಣಿಕ ಅಂತರಂಗ ನಿಷ್ಠೆ ಮತ್ತು ಸಮಾಜದಲ್ಲಿ ನಾವು ಕೊಡಬೇಕಾದ ಸಾರ್ವಜನಿಕ ಸಾಕ್ಷ್ಯದ ನಡುವಿನ ಸರಿಯಾದ ಸಮತೋಲನ ಯಾವುದು? ಇದೊಂದು ಯೋಚಿಸಬೇಕಾದ ವಿಷಯ. ಇದನ್ನು ಯೋಚಿಸುತ್ತಾ ಇಂದಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.